ಮಧ್ಯಪ್ರಾಚ್ಯ ಯುದ್ಧ ರಾಜ್ಯದಲ್ಲಿ ಪೆಟ್ರೋಲ್ನ ಅಭಾವ ಶುರುವಾಯಿತಾ? ಯಾಕಂದ್ರೆ ಪೆಟ್ರೋಲ್ ಸಿಗತ್ತೋ ಇಲ್ವೋ, ಡೀಸೆಲ್ ಸಿಗತ್ತೋ ಇಲ್ವೋ, ಅಥವಾ ಬೆಲೆ ಏರಿಕೆ ಆಗತ್ತೆ, ಈ ಪ್ಯಾನಿಕ್ ಮೂಮೆಂಟ್ ನಲ್ಲಿ ಜನ ಪೆಟ್ರೋಲ್ ಬಂಕ್ ಹತ್ರ ಬರ್ತಾ ಇದ್ದಾರೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪೆಟ್ರೋಲ್ ಬಂಕ್ ಮುಂದೆ ಜನವೋ ಜನ. ಪೆಟ್ರೋಲ್ ಅಭಾವ ವದಂತಿ ಇದು. ಪೆಟ್ರೋಲ್ ಖರೀದಿಗೋಸ್ಕರ ಜನ ಮುಗಿಬಿದ್ದಿದ್ದಾರೆ. ಪೆಟ್ರೋಲ್ ಬಂಕ್ ಮುಂದೆ ಸರತಿ ಸಾಲಲ್ಲಿ ನಿಂತಿದ್ದಾರೆ ಗ್ರಾಹಕರು. ಬೆಳಗಾವಿ, ರಾಯಚೂರು, ಚಿಕ್ಕೋಡಿ ಈ ಎಲ್ಲಾ ಭಾಗಗಳಲ್ಲೂ ಪೆಟ್ರೋಲ್ ಬಂಕ್ ನ ಮುಂದೆ ಜನ ಕ್ಯೂ ನಿಂತಿದ್ದಾರೆ. ಟ್ರ್ಯಾಕ್ಟರ್ ನಲ್ಲಿ ದೊಡ್ಡ ದೊಡ್ಡ ಕ್ಯಾನ್ ಅನ್ನ ತರ್ತಾ ಇದ್ದಾರೆ ಗ್ರಾಹಕರು. ಸಿಕ್ಕದಾಗ್ಲೇ ಕ್ಯಾನ್ಗಳಲ್ಲಿ ತುಂಬಿಸಿಡೋಣ ಅಂತ. ಚಿಕ್ಕೋಡಿ, ರಾಯಚೂರು, ಬೆಳಗಾವಿ ಮೂರು ಕಡೆಯ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಜಾತ್ರೆ ತರ ಜನ ಸೇರಿದ್ದಾರೆ ಪೆಟ್ರೋಲ್ ಬಂಕ್ಗಳಲ್ಲಿ. ಪೆಟ್ರೋಲ್ ಬಂಕ್ನ ಸಿಬ್ಬಂದಿ ಹೇಳ್ತಾ ಇದ್ದಾರೆ, ಪೆಟ್ರೋಲು ಡೀಸೆಲ್ ಪೂರೈಕೆಯಲ್ಲಿ ಯಾವುದೇ ಸಮಸ್ಯೆ ಆಗ್ತಾ ಇಲ್ಲ, ಪೆಟ್ರೋಲ್ ಮತ್ತು ಡೀಸೆಲ್ ಅಭಾವ ಆಗೋದಿಲ್ಲ, ನಿಮಗೆ ಸಿಗತ್ತೆ ಸಮಯಕ್ಕೆ ಸರಿಯಾಗಿ ಅಂತ ಹೇಳಿದ್ರೂ ಕೂಡ ಸಿಬ್ಬಂದಿ ಮಾತು ಕೇಳ್ತಾ ಇಲ್ಲ. ಕ್ಯಾನ್ಗಳನ್ನ ತಂದು ತುಂಬಿಸ್ತಿದ್ದಾರೆ. ಹಿನ್ನೆಲೆಯಲ್ಲಿ ಕಳೆದ 2 ದಿನಗಳಿಂದ ಬೆಳಗಾವಿಯಲ್ಲಿ ಸಾಕಷ್ಟು ಏನು ಆತಂಕದ ವಾತಾವರಣ ನಿರ್ಮಾಣವಾಗಿರುವಂಥದ್ದು ನೀವು ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು. ಈಗ ಬೆಳಗಾವಿಯ ರಾಮದೇವ್ ಬಳಿ ಇರತಕ್ಕಂತಹ ಸನ್ ಪೆಟ್ರೋಲ್ ಬಂಕ್ನಲ್ಲಿರುವಂಥದ್ದು ಪೆಟ್ರೋಲ್ ಲಭ್ಯ ಆಗೋದಿಲ್ಲ ಹಾಗೂ ಪೆಟ್ರೋಲ್ ದರ ಏರಿಕೆ ಆಗುತ್ತೆ ಅನ್ನುವಂತಹ ವದಂತಿ ಹಿನ್ನೆಲೆಯಲ್ಲಿ ಅಪಾರ ಪ್ರಮಾಣದಲ್ಲಿ ಈಗ ಜನರು ಕೂಡ ಪೆಟ್ರೋಲ್ ಬಂಕ್ಗೆ ದೌಡಾಯಿಸ್ತಿರುವಂಥದ್ದು. ಬೈಕ್, ಕಾರ್ ಸಮೇತ ಇಲ್ಲಿ ಬಂದು ಪೆಟ್ರೋಲನ್ನು ಟ್ಯಾಂಕನ್ನು ಫುಲ್ ಮಾಡಿಕೊಂಡು ಹೋಗ್ತಿರುವಂಥದ್ದು. ಈವರೆಗೂ ಕೂಡ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಪೆಟ್ರೋಲ್ ದರ ಏರಿಕೆ ಮಾಡ್ತೀವಿ ಅಂತ ಹೇಳಿಲ್ಲ. ಅದ್ರ ಜೊತೆಗೇ ಪೆಟ್ರೋಲ್ ಲಭ್ಯತೆ ಇಲ್ಲ ಅನ್ನೋ ಮಾಹಿತಿಯನ್ನು ಹಂಚ್ಕೊಂಡಿಲ್ಲ. ಆದರೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಕ್ಕಂತಹ ಮೆಸೇಜನ್ನು ಆಧರಿಸಿ ಸಾಕಷ್ಟು ವದಂತಿಗಳು ಬೆಳಗಾವಿಯಲ್ಲಿ ಹೊತ್ತಿರುವಂಥದ್ದು. ಈ ಕಾರಣಕ್ಕೆ ಈಗಾಗಲೇ ಸಾಕಷ್ಟು ಪೆಟ್ರೋಲ್ ಬಂಕ್ಗಳಲ್ಲಿ ಕೂಡ ನೋ ಸ್ಟಾಕ್ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಹೀಗಾಗಿ ಜನರು ಕೂಡ ಪ್ಯಾನಿಕ್ ಆಗಿರುವಂಥದ್ದು. ಪ್ಯಾನಿಕ್ ಆಗಿ ಅಪಾರ ಪ್ರಮಾಣದಲ್ಲಿ ಕೂಡ ಜನರು ಬರ್ತಿರೋ. ನಮ್ಮ ಜೊತೆಗೆ ಇಲ್ಲೊಬ್ರು ಗ್ರಾಹಕರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಈಗ ನೀವು ಏನು ಪೆಟ್ರೋಲ್ ಸಿಗಂಗಿಲ್ಲ ಅಂತೇಳಿ ಈ ಥರ ಆಗುತ್ತೆ ಹೆಂಗಿದೆ? ಎಲ್ಲ ಪೆಟ್ರೋಲ್ ಮೇಲೆ ಎಲ್ಲ ರಶ್ ಆಯ್ತಿರಲ್ಲ, ಮತ್ತು ಮುಂದೆ ಏನಾಗ್ಬೋದು ಏನು ನಮಗೂ ಗೊತ್ತಿಲ್ಲ. ಅದಕ್ಕೆ ಒಂದು ಟ್ಯಾಂಕ್ ಫುಲ್ ಮಾಡ್ಬೋದು. ಅದಕ್ಕೆ ನಿಮ್ಗೆ ಯಾರಾದ್ರೂ ಏನು ವಾಟ್ಸಪ್ ಮೆಸೇಜ್ ಮಾಡಿ ಗೊತ್ತಾಯ್ತು? ಏನು ಮೆಸೇಜ್ ಬಂದಿಲ್ಲ ರೀ. ಎಲ್ಲ ಪೆಟ್ರೋಲ್ ಮೇಲೆ ಹಂಗೆ ರಶ್ ಇತ್ತು ರೀ. ಅದಕ್ಕೆ ಎಲ್ಲರೂ ಒಬ್ಬರು ನೋಡಿ ಒಬ್ಬರು ಇದು ಮಾಡ್ತಾರೆ, ಎಲ್ಲರೂ ರಶ್ ಮಾಡ್ತಾರೆ. ಎಲ್ಲ ಪೆಟ್ರೋಲ್ ಸಿಗಂಗಿಲ್ಲ ಅಂತೇಳಿ ಕೇಂದ್ರ ಸರ್ಕಾರನೂ ಹೇಳಿಲ್ಲ, ರಾಜ್ಯ ಸರ್ಕಾರನೂ ಹೇಳಿಲ್ಲ. ಯಾಕಂದ್ರೆ ಎಲ್ಲ ಸ್ಟಾಕ್ ಇದೆ ಅಂತಾನೆ ಹೇಳ್ತಿದ್ದಾರೆ. ಆದರೂ ಜನ ಪ್ಯಾನಿಕ್ ಆಗಿ ಬರ್ತಾರೆ. ಜನ ಪ್ಯಾನಿಕ್ ಆಗಿರ್ತದೆ ರೀ. ಅದೇ ರೀ, ಎಲ್ಲ ಕಡೆ ರಶ್ ನೋಡ್ಕೊ ಇದ್ದ ನ್ಯೂಸ್ ವಾರ ಬಗ್ಗೆ ಅದು ಎಲ್ಲರೂ ನೋಡೋದಾರ ಟಿವಿ ಮೇಲೆ. ಅದರ ಸಲುವಾಗಿ ಏನಾರೇ ಜನರ ಪ್ಯಾನಿಕ್ ಆಗಿರ್ಬೋದು. ನಾವು ಈಗ 15-20 ನಿಮಿಷ ಆಗಿದ್ದಿರಲ್ಲ. ಎಷ್ಟು ನಿಮಿಷ ನಿಲ್ಲಾತಿರಿ ಇಲ್ಲಿ ಬಂದ ಇಲ್ಲೇ ಬರೋ ಮುಂದೆ 15-20 ಮಿನಿಟ್ ಆಗಿದ್ದಿರಲ್ಲ. ಕ್ಯೂದಾಗ ನಿಂದಿರ್ತೀರಿ 15-20 ನಿಮಿಷ. ನಮ್ಮ ಜೊತೆಗೆ ಮಾತಾಡೋಕ್ಕೆ ಇಲ್ಲಿ ಪೆಟ್ರೋಲ್ ಬಂಕ್ ಸಿಬ್ಬಂದಿ ಇದ್ದಾರೆ, ಅವರೇ ಮಾತಾಡ್ಸೋಣ. ಮೇಡಮ್, ಈಗ ಇಷ್ಟು ಜನ ಬರ್ತಿದಾರಲ್ಲ, ಏನು ಜನ ಪ್ಯಾನಿಕ್ ಆಗಿ ಬರ್ತಿದಾರೋ ಅಥವಾ ಪೆಟ್ರೋಲ್ ಇಲ್ಲ ಅಂತ ಏನಾದರೂ ಮೆಸೇಜ್ ಏನೋ ಬಂದಿದ್ದೇನೆ? ಏನು ಅವ್ರೇನು ಹೇಳಿಲ್ಲ ಸರ್, ನಮಗೆ ಏನು ಹೇಳಿಲ್ಲ ಸರ್. ಬಂದು ಪೆಟ್ರೋಲ್ ಹಾಕ್ಸ್ಕೊಂತಾರೆ ಫುಲ್ ಟ್ಯಾಂಕ್. ದಿನ ಇಷ್ಟು ಇರಂಗಿಲ್ಲ ರಶ್, ಈಗ ಯಾಕೆ ಏಕಾಏಕಿ ಹಿಂಗೆ ರಶ್ ಆಗ್ತಿದೆ ಅಂತ? ಪೆಟ್ರೋಲ್ ಇಲ್ಲ ಅಂತಂದು ಬರತ್ತಾರೆ ಸರ್. ಯಾರೇನು ಹಾಕ್ತಿದಾರ ಮೆಸೇಜ್? ಏನು ಗೊತ್ತಿಲ್ಲ ಸರ್. ಈಗ ಬರ್ತಿದಾರ, ಜಾಸ್ತಿ ಜನ ಬರ್ತಿದಾರಲ್ಲ, ಹೆಂಗೆ ಸಂಭಾಷಕ್ಕೆ ಆಗ್ತಿದೆ ನಿಮಗೆ? ಹಾಂ, ಮೇಂಟೈನ್ ಮಾಡತ್ತೀವಿ ಸರ್. ಮ್ಯಾನೇಜರ್ ಎಲ್ಲರೂ, ಕ್ಯಾಶಿಯರ್ ಎಲ್ಲರೂ ಅದಾರ ಸರ್ ಹೊರಗಡೆ. ಎಲ್ಲರೂ? ಹಾಂ. ಈಗ ನೀವು ಏನು ಕನ್ವಿನ್ಸ್ ಮಾಡೋರಿ ಅವ್ರಿಗೆ? ಏನು ಪೆಟ್ರೋಲ್ ಲಭ್ಯತೆ ಐತಿ, ಇಷ್ಟು ಯಾಕೆ ಒಮ್ಗಿಲ್ಲ ಹಿಂಗೆ ಬರತ್ತೀರಿ ಅಂತ ಏನು ಕನ್ವಿನ್ಸ್ ಮಾಡತ್ತೀರ? ಅವ್ರು ಆಗ್ತಿಲ್ಲ ಹೇಳತ್ತೀವಿ ರೀ ಸರ್. ಏನಂತಾರ ಅವ್ರು? ಪೆಟ್ರೋಲ್ ಸಿಗಂಗಿಲ್ಲ ಅಂತ ಬರತ್ತಾರನ್ರಿ? ಯಾರು ಅವ್ರ? ಹೌದು ಸರ್. ಇಷ್ಟು ಇಲ್ಲ ಸಿಬ್ಬಂದಿ ಹೇಳ್ತಿರುವಂಥದ್ದು. ಏನು ಏಕಾಏಕಿ ದರ ಹೆಚ್ಚಾಗುತ್ತೆ, ಅದ್ರ ಜೊತೆಗೇ ಪೆಟ್ರೋಲ್ ಲಭ್ಯತೆಯಲ್ಲಿ ಕೊರತೆ ಆಗುತ್ತೆ ಅನ್ನುವಂತಹ ವದಂತಿ ಹಿನ್ನೆಲೆಯಲ್ಲಿ ಈ ರೀತಿ ಅಪಾರ ಪ್ರಮಾಣದಲ್ಲಿ ಜನ ಸೇರ್ತಿದ್ದಾರೆ. ಹೀಗಾಗಿ ನಾವು ಮ್ಯಾನೇಜರ್ ಸಹಿತ ಎಲ್ಲರೂ ಕೂಡ ಕೆಲಸ ಮಾಡಬೇಕಂತ ಅನಿವಾರ್ಯತೆ ಇಲ್ಲಿ ಸೃಷ್ಟಿಯಾಗಿದೆ ಅನ್ನುವಂಥ ಮಾಹಿತಿಯನ್ನು ಪೆಟ್ರೋಲ್ ಬಂಕ್ ಸಿಬ್ಬಂದಿ ಹಂಚಿಕೊಂಡಿರುವಂಥದ್ದು. ಕೇವಲ ನಡೆಸ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.